ಬ್ರಹ್ಮಾಂಡ ಗುರೂಜಿಯವರೊಂದಿಗೆ ಮಾತುಕತೆ ಕಾರ್ಯಕ್ರಮ ಮುಂದುವರಿಸೋಣ. ಮುಂದಿನ ಪ್ರಶ್ನೆಯೊಂದಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಕಮಲಾ ಅವರು ವಿಜಯನಗರದಿಂದ. ನಮಸ್ತೆ ಗುರೂಜಿ. ಈ ಆಧುನಿಕ ಯುಗದಲ್ಲಿ ಜಾತಕ, ನಕ್ಷತ್ರ, ರಾಶಿ, ಜನ್ಮಕುಂಡಲಿ ಅಂತ ಇನ್ನು ಅವುಗಳಿಗೆ ಜೋತ್ ಬೀಳೋದು ಸರಿನಾ ಗುರೂಜಿ? ಇಂಥ ಒಂದು ಮುಂದುವರೆದಿದ್ದೀವಲ್ಲ ಕಂಪ್ಯೂಟರ್ ಯುಗದಲ್ಲಿ, ಎಲ್ಲರೂ ಇಷ್ಟೊಂದು ಫಾರ್ವರ್ಡ್ ಆಗಿ ಬಂದಿದ್ದೀವಿ, ಹಳೆ ಕಾಲದಲ್ವೇ ಅಲ್ಲ ಅಂತ ಹೇಳ್ತೀರ. ಯಾತಕ್ಕೆ ಶಾಸ್ತ್ರ, ಸಂಪ್ರದಾಯ, ಆಧುನಿಕ ದುನಿಯಾ ಅಂತ ನೀವು ಹೇಳೋದಕ್ಕೆ ಒಂದು ಉದಾಹರಣೆ ನಂದೇ ಕೊಡ್ತೀನಿ. ನಾನು ಓದಿರ್ತಕ್ಕಂಥದ್ದು MSc ಎಲೆಕ್ಟ್ರಾನಿಕ್ಸು, PhD ಇನ್ ಫಿಲಾಸಫಿ. ಎಲೆಕ್ಟ್ರಾನಿಕ್ ಕೆಲಸ ಬಿಟ್ಟು ಇಲ್ಲಿ ಯಾಕೆ ಕೂತ್ಕೋಬೇಕಾಗಿತ್ತು? ನಡ್ಕೊಂಡು ಹೋಗ್ತಾ ಇದ್ದೆ ಎಲೆಕ್ಟ್ರಾನಿಕ್ ಕೆಲಸ ಮಾಡಿ, PhD ಫಿಲಾಸಫಿನೂ ಮಾಡಿ, ಆರ್ಡಿನರಿ ಬ್ಯಾಗ್ ಹಾಕ್ಕೊಂಡು ನಡ್ಕೊಂಡು ಹೋಗಿ 11:30 ಪಾಪ ನನ್ನ ಮನೆಯಲ್ಲಿ ಬಸ್ಸಿಗೋಸ್ಕರ ಬರ್ತಾ ಇದ್ದೆ. ಆದರೆ ಈಗ ಆಧ್ಯಾತ್ಮಕವನ್ನ, ಭಗವಂತನ ಜೊತೆಗಿಟ್ಕೊಂಡು ಅವಳ ಮಾತು ಕೇಳಿದ್ದಕ್ಕೆ ನಿಮ್ಮೆಲ್ಲರ ಅಭಿಮಾನ ಗೆದ್ದು ಇವತ್ತಿನ ದಿವಸ ಇಡೀ ಜಗತ್ತಲ್ಲಿ ಯಾರಿಗೂ ಕೊಟ್ಟೇ ಇಲ್ಲದೆ ಇರತಕ್ಕಂಥ ಪಟ್ಟವನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ಇದುವರ ತನಕ ಯಾರಿಗಾದ್ರೂ ನನ್ನ ಹೆಸರು ಗೊತ್ತೇ ಇಲ್ಲದೆ ಇರೋದ್ರಿಂದ ಆ ಕಾಲದಿಂದ ಈಗವರೆಗೂ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಪಟ್ಟ ಬ್ರಹ್ಮಾಂಡ ಗುರುಗಳು. ಇಡೀ ಬ್ರಹ್ಮಾಂಡಕ್ಕೆ ಜಗದ್ಗುರು ಆಗಿ ಕೂತಿದ್ದೀನಿ ಅಂದ್ರೆ ದೇವರ ಒಂದು ಆಧ್ಯಾತ್ಮ ಇರೋಕ್ಕೋಸ್ಕರ. ಆದರೆ ಕರೆಕ್ಟ್ ಆದ ಒಂದು ಗುರು ಸಿಗಬೇಕು. ನೀವು ಶಾಸ್ತ್ರ ಸಂಪ್ರದಾಯ ಕೇಳಬೇಕು, ನಿಜ. ಏನಕ್ಕೆ? ಓನ್ಲಿ ಗೈಡ್ ಲೈನ್ ಮಾತ್ರ. ತೀರಾ ದೇವ್ರ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರು ದೇವ್ರು ಹೇಳ್ತಾನೆ, ನಾನು ಹುಟ್ಟಿಸಿರೋದು ಕೆಲಸ ಮಾಡಕ್ಕೆ, ನೀನು ಗಂಟುಗಟ್ಲೆ ನನಗೆ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾನ್ ಬರ್ತಾನೆ, ಎದೋಗಾಚಿಕೆ ಅಂತಾನೆ. ಇಲ್ಲ ಪೂಜೆನೇ ಮಾಡಲ್ಲ, ಒಂದು ನಮಸ್ಕಾರನ ಹಾಕಲ್ಲ ಅಂದ್ರೆ ನಿನ್ನ ಯೋಗ್ಯತೆಗಷ್ಟು ಬೆಂಕಿ ಹಾಕ್ತು. ಬರೀ ಆರ್ಡಿನರಿ ಮನುಷ್ಯ ನೀನು. ನಾನು ಹುಟ್ಟಿಸಿದ ಭಗವಂತ ಒಂದು ದಿನ ನಿನ್ನ ಯೋಗ್ಯತೆಗೆ ನನಗೆ ಬಂದು ನಮಸ್ಕಾರ ಮಾಡದಿದ್ರೆ ನೀನ್ ಹಾಗೆ ಬಿದ್ದಿರು ಅಂತಾನೆ. ಅದಕ್ಕೆ ಇವತ್ತೆಷ್ಟು ಜನಕ್ಕೆ ಸಮಸ್ಯೆ ಇದೆ ಅಂದ್ರೆ, ಕರ್ತವ್ಯಂ ದೈವಮಾನ್ವಿಕಂ. ನಿಮ್ ಕರ್ತವ್ಯ ನೀವು ಮಾಡ್ಕೊಳ್ಳಿ, ಬೇಡ ಅಂದಿಲ್ಲ. ದೇವರನ್ನ ಜೊತೆಗೆ ನಂಬ್ಕೊಳ್ಳಿ. ನಿಮ್ ಹುಟ್ಟಿಸಿರೋ ದೇವರು ಜೊತೆಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಏನ್ ಹೇಳ್ತಾನೆ? ಮಾತಾ ಪಿತಾ ಗುರು ದೈವಂ. ಫಸ್ಟ್ ತಾಯಿ ಮಾತು ಕೇಳು, ಅಡ್ವೈಸು. ತಂದೆ ಮಾತು ಕೇಳು, ಅವನಷ್ಟು ಅಡ್ವೈಸರ್ ಇನ್ ಜಗತ್ತಲ್ಲಿ ಸಿಗಲ್ಲ. ತದನಂತರ ಆಚಾರ್ಯ ದೇವೋಭವ. ನೀನು ಓದಿರ್ತಕ್ಕಂಥ ಗುರು ಅಥವಾ ನೀನು ಕಲ್ತಿರೋ ವಿದ್ಯೆನ ಯಾರಿರ್ತಾರ ಗುರು, ಯಾವ ವಿದ್ಯೆ ಆದ್ರೂ ಹೇಳ್ಕೊಟ್ಟಿರ್ಲಿ, ಆ ಗುರುನ ಮರೀದೆ ಆಮೇಲೆ ನನ್ನ ಹತ್ರ ಬಾ ಅಂತಾನ ಭಗವಂತ. ಇದೆಲ್ಲ ಬರ್ದೇ ಇದ್ದ ಪ್ರಯೋಜನ ಏನೋ? ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಂದ್ರೆ ಮಾತೃ ಕಾರ್ಯ, ಪಿತೃ ಕಾರ್ಯ ಅಂದ್ರೆ ತಂದೆಗೆ ಏನ್ ಕಾರ್ಯಗಳು ಮಾಡಬೇಕು, ಅಕಸ್ಮಾತ್ ಯಾರು ಕಾಲವಾಗಿದ್ರೆ ಆ ಕರ್ತವ್ಯನ ಮುಗಿಸ್ಬೇಕು. ತದನಂತರ ನಾವುಗಳು ಭಗವಂತನ ದಾರಿಯಲ್ಲಿ ಹೋಗಬೇಕು ಅಂತಾನೆ. ಅದಕ್ಕೆ ಆಧ್ಯಾತ್ಮಿಕ ಅನ್ನೋದು ಒನ್ ಆಫ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್. ಫಸ್ಟ್ 25% ನಿಮ್ಮ ಕೆಲಸವನ್ನ ಮಾಡಿ, ಇನ್ನು 25% ಸಲಹೆಯನ್ನ ನೋಡಿ, ಇನ್ನು 25% ನೀವು ನಂಬಿಕೊಂಡಿರತಕ್ಕಂಥ ಜೀವನ ಹೇಗೆ ನಡಿಬೇಕು ಅಂತ ಒಂದು ರೂಪುರೇಖೆಗಳನ್ನು ಮಾಡ್ಕೊಳ್ಳಿ. ತದನಂತರ ಭಗವಂತನ ನೀವು ನಂಬಿರೋನು ಕೊನೆಗೂ ಕೈ ಬಿಡಲ್ಲ. ಇವತ್ತಿನ ದಿವಸ SSLC ಓದೋರು ಹುಡುಗರು, ಕಾಲೇಜ್ಗೆ ಹೋಗೋರು ಯಾವತ್ತಾದ್ರೂ ದೇವ್ರ ನಮಸ್ಕಾರ ಮಾಡ್ತಾರ? ಎಕ್ಸಾಮ್ ದಿವಸ ಅಯ್ಯೋ ದೇವರೇ ನನಗೆ ಇವತ್ತು 100 ಮಾರ್ಕ್ಸ್ ಬೇಕಪ್ಪ. ಯಾಕೆ? ಬೇರೆ ಟೈಮಲ್ಲಿ ಇದುವರ ತನಕ ಒಂದು ನಮಸ್ಕಾರ ಹಾಕಿಲ್ಲ ಅಪ್ಪ ಅಮ್ಮನಿಗೆ, ಇದುವರ ತನಕ ಒಂದು ದೇವ್ರಿಗೆ ಒಂದು ನಮಸ್ಕಾರ ಹಾಕಿಲ್ಲ. ಇವತ್ತು ಬಂದು ಎಕ್ಸಾಮ್ ಅಲ್ಲಿ ಪಾಸ್ ಮಾಡಕ್ಕೆ ದೇವರು. ನೀನೆಲ್ಲಾ ಓದಿದ್ರೆ, ಏಣಿಯನ್ನ ನೀನು ಹತ್ತಿದ್ರೆ ಮೇಲೆ ಹಣ್ಣಾಗಿ ನಾನು ಸಿಗ್ತೀನಿ ಅಂತಾನೆ ಭಗವಂತ. ನೀನು ಓದ್ದೇನೆ ಇದ್ರೆ, ನಿಮ್ಮ ಅಪ್ಪ ಅಮ್ಮ ಹಾಕಿರೋ ಏಣಿ ಎಷ್ಟವರೆಗೂ ಹತ್ತಿದಾರೋ ನೀನು ಮುಂದಕ್ಕೆ ಹತ್ತದೇ ಇದ್ರೆ ಅದಕ್ಕೆ ನಿನ್ನ ಕರ್ಮ ಅಲ್ಲೇ ಬಿದ್ದಿರು ಅಂತಾನೆ. ಅದಕ್ಕೆ ಅಸ್ಟ್ರಾಲಜಿ ಅಥವಾ ಯಾವುದೇ ಒಂದು ಶಾಸ್ತ್ರ, ಇಟ್ ಈಸ್ ಅ ಗೈಡ್ ಲೈನ್, ನಾಟ್ ಫೇಟ್. ಆದರೆ ಹಣೆ ಬರ ಅಲ್ಲ ಅದು. ಭಗವಂತ ಅಂತ ಒಬ್ಬನಿದ್ರೆ ಅವನೇನು ಹೇಳ್ತಾನೆ? ನಿನ್ನ ಮಾಂಗಲ್ಯ ದೋಷ ಕಟ್ಟಿಯಾಗಿಲ್ಲಪ್ಪ, ನಿನ್ನ ಹೆಂಡತಿ ಇವತ್ತಿನ ದಿವಸ ವಿದ್ವೆ ಆಗ್ಬಿಡ್ತಾಳೆ, ಯಜಮಾನ್ರಿಗೆ ಬಹಳ ಕಷ್ಟ, ಯಜಮಾನ್ರು ಆಕ್ಸಿಡೆಂಟ್ ಆಗಿ ಸಾಯ್ತು ಬಿಡ್ತಾರೆ ಅಂತ ಅವನು ಶಾಸ್ತ್ರದವನು ಹೇಳ್ದ ಅಂತ ಇಟ್ಕೊಳ್ಳಿ. ಹೇಳ್ದಾಕ್ಷಕ್ಕೆ ಅದನ್ನ ನಂಬ್ಕೋಬಾರ್ದು. ಇರ್ಲಿ ಅವನು ಹೇಳಿದ್ರು ಪರವಾಗಿಲ್ಲ, ನಾನು ನಂಬಿದ ದೇವ್ರು ನನ್ನ ಕೈಗೆ ಬಿಡಲ್ಲ ಅಂತ ಸತಿ ಸಾವಿತ್ರಿ ತರ ಹೋಗಿ ನೀವು ಯುದ್ಧವನ್ನ ಮಾಡಿದ್ರೆ ಯಮಧರ್ಮರಾಜ ವಾಪಸ್ ಕಳಿಸ್ತಾನೆ. ಇವತ್ತಿನ ದಿವಸ ಎಷ್ಟು ಹೆಂಗಸರು ಹಾಸ್ಪಿಟಲ್ ಅಲ್ಲಿ ಗಂಡನ್ ಕರ್ಕೊಂಡು ಹೋದಾಗ ಮಾಂಗಲ್ಯ ನಂಗೆ ಇಟ್ಕೊಂಡು, ಭಗವಂತ ನಾನು ಲಲಿತಾ ಸಹಸ್ರನಾಮ ಹೇಳ್ತೀನಿ, ನಾನು ನಿನಗೋಸ್ಕರ ಪೂಜೆ ಮಾಡ್ತೀನಿ, ನನ್ನ ಗಂಡನ್ ರಕ್ಷಣೆ ಮಾಡು ಅಂತಾಳೆ. ಆಗ ನಿಜವಾಗ ಭಗವಂತ ಒಳಗಡೆ ಕೂತಿರ್ತಕ್ಕಂಥ ಪೇಷಂಟ್ನ ಅವನು ಕೂಡ ನೆನೆಸ್ಕೊಂಡ್ರೆ ಯೋಚನೆ ಮಾಡ್ತಾನೆ, ನೋಡ್ತಾನೆ. ಆ ಪೇಷಂಟ್ ಏನಾದರೂ ನಾರಾಯಣ ಅಂತಾನ ಅಥವಾ ಈಶ್ವರ ಅಂತಾನ ಅಥವಾ ದೇವಿ ಅಂತಾಳ ಅಂತ. ಆ ಪೇಷಂಟ್ ಏನು ಅಂದೇ ಇದ್ರೆ, ನಿನ್ನ ಹೆಂಡತಿ ಹೇಳೋವರೆಗೂ ಬದುಕಿಸಿದ್ದೀನಪ್ಪ, 14 ಡೇಸ್ ನಿನ್ನ ಜೀವ, ಫಸ್ಟ್ ಡೇನೇ ಹೊಟ್ಟೋಗ್ಬೇಕಾಗಿತ್ತು, 14 ಡೇಸ್ ಬದುಕಿಸಿದ್ದೀನಿ, ನೀನು ನಾರಾಯಣ ಅಂದ್ರೆ ಮನೆಗೆ ವಾಪಸ್ ಕಳಿಸ್ತೀನಿ ಕ್ಷೇಮವಾಗಿ. ನೀನು ನಾರಾಯಣ ಅಲ್ಲದೆ ಇದ್ರೆ
ಹೋಗ್ತಾ ದಾರಿಲಿ ಫಸ್ಟ್ ಹಂಪು, ರೈಲ್ವೆ ಗೇಟ್ ಕ್ಲೋಸ್, ವೈ ಅಂತ ಇರತ್ತೆ. ನೆಕ್ಸ್ಟ್ ಹಂಪ್ ದಾಟ್ತಾ ಇದ್ದಾನೆ, ಪೊಲೀಸ್ ಕೈ ನಿಲ್ಸಿರ್ತಾನೆ, ಬಾಯ್ ಬಡ್ಕೊಂತಾ ಇರಬೇಕು, ಹೆಣ ಅಲ್ಲಿ ಹೋಗ್ತಾ ಇರತ್ತೆ. ಹಾಸ್ಪಿಟ್ಲ್ಗೆ ಹೋಗಿ ಈ ಸ್ಟ್ರೆಚರಿಂದ ಆ ಸ್ಟ್ರೆಚರ್ ಹಾಕಿದ ತಕ್ಷಣ ಹೆಣ ಔಟ್. ಇಲ್ಲ, ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್. ಏನ್ ಮಾಡಿರ್ತಾನೆ, ಆಪರೇಷನ್ ಮಾಡಿ ಎಲ್ಲ ಸ್ಟಿಚಸ್ ಹಾಕಿರ್ತಾನೆ, ಇವನಿಗೆ ನೀರು ಕೊಡಬೇಡಿ ಅಂತಿರ್ತಾನೆ ನರ್ಸ್ಗೆ. ಆ ನರ್ಸ್ಗೆ ಅವ್ನು ನೀರು ಕೊಡಬೇಡಿ ಅಂತ ಹೇಳಿದ್ರು ಇವ್ ನೀರು ಕುಡಿಬಾರ್ದು, ಯಾಕಂದ್ರೆ ಸ್ಟಿಚಸ್ ಬಿಚ್ಕೊಂಡ್ಬಿಡುತ್ತೆ. ಇವನ ಕರ್ಮಕ್ಕೆ ಏನ್ ಮಾಡ್ತಾನೆ, ಬಾಯರ್ಕೆ ಹಬ್ಬ ಅಂತ ಕುಡಿದು ಬಿಡ್ತಾನೆ, ಎಲ್ಲ ಸ್ಟಿಚಸ್ ಓಪನ್, ನೆಗೆದು ಬಿದ್ದ. ಅದಕ್ಕೆ ಒಂದೊಂದು ಪಾರ್ಟ್ಸ್ ಆಫ್ ಲೈಫ್ ಏನಂತಾನೆ, ನಾನು ಹುಟ್ಟಿಸಿದವನು, ನಿನ್ನನ್ನು ಕಾಪಾಡ್ತೀನಿ. ಈ ಯುಗದಲ್ಲೆಲ್ಲ, ಯಾವ ಯುಗದಲ್ಲಿ ಬರಲಿ, ಎಂತ ಆಧ್ಯಾತ್ಮಿಕ ಯುಗ ಬರಲಿ, ನೀನು ಯಾವತ್ತಿದ್ರೂ ನನ್ನ ಮರೆತ್ರೆ ಜೀವನ ಇಲ್ಲ ಅಂತ. ಇವತ್ತಿನ ದಿವಸ ಅಬ್ದುಲ್ ಕಲಾಂ ಹುಟ್ಟಿರ್ತಕ್ಕಂಥದ್ದು ಮುಸ್ಲಿಂ ಮನೆಯಲ್ಲಿ, ಹುಟ್ಟಿ ಬೆಳೆಸಿ ಸಾಕಿದ್ದು ಬ್ರಾಹ್ಮಣರ ಮನೆಯಲ್ಲಿ ರಾಮೇಶ್ವರದಲ್ಲಿ. ಅವ್ರಿಗಿರ್ತಕ್ಕಂಥ ಒಂದು ಸಂಸ್ಕಾರ, ಸಭ್ಯತೆ ಇಡೀ ಜಗತ್ತಲ್ಲಿ ಯಾವನಿಗೂ ಇರಲಿಲ್ಲ. ಇನ್ನೊಂದು 5 ವರ್ಷ ಅವ್ರನ್ನ ಪ್ರೆಸಿಡೆಂಟ್ ಆಗಿ ಕೂಡಿಸಿದ್ರೆ ಇವ್ರ ತಾತನ ಮನೆ ಗಂಟೇನು ಹೋಗ್ತಿರ್ಲಿಲ್ಲ. ಅಂಥ ಒಂದು ನ್ಯಾಯ, ನೀತಿ, ಧರ್ಮ ಇರೋ ವ್ಯಕ್ತಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಅಂಥ ವ್ಯಕ್ತಿನೂ ಇವತ್ತು ಒಂದು ಸಲ ಹೋಗಿ ರಾಮೇಶ್ವರದಲ್ಲಿ ನಾನು ಹುಟ್ಟಿದ್ನಲ್ಲ, ಅವ್ರು ನಮಸ್ಕಾರ ಮಾಡ್ಕೊಂಬರೋಣ ಅಂತ ಅಲ್ಲೊಂದು ಫೋಟೋ ಹಾಕಿ ಒಂದು ಚಿಕ್ಕ ಮನೆನ ಅವರೇ ಕೊಂಡ್ಕೊಂಡಿದ್ದಾರೆ. ಆ ಕೊಂಡ್ಕೊಂಡಿರೋ ಮನೆಗೆ ಇವತ್ತು ನಮಸ್ಕಾರ ಮಾಡಬಾರ್ದು, ಯಾಕೆಂದ್ರೆ ಅಷ್ಟು ಓದಿ ಬೆಳೆದಿದ್ದಾರೆ, ನಮಸ್ಕಾರ ಮಾಡ್ತಾರೆ. ದ ಗ್ರೇಟ್ ಸೈಂಟಿಸ್ಟ್, ನಾನು ಯಾರು ನಂಬಲ್ಲ ಅಂತ ಇರ್ಬೋದಾಗಿತ್ತು, ನಮಸ್ಕಾರ ಮಾಡಲ್ಲ. ಇವತ್ತು ಕೋಲಾರ್ನಲ್ಲಿ ಗಣೇಶ್ ಅಂತ ಒಬ್ರು, ಆ ವ್ಯಕ್ತಿ 4 ಸಲ ಮೌಂಟ್ ಎವರೆಸ್ಟ್ ಹತ್ತಿದ್ದಾರೆ. ಅವನು ಕ್ಷತ್ರಿಯ ಅಲ್ಲ, ಶೂದ್ರ ಅಲ್ಲ, ವೈಶ್ಯ ಅಲ್ಲ, ಬ್ರಾಹ್ಮಣ. ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಬ್ರಾಹ್ಮಣರು ಪುಲ್ಚಾರು, ಗಟ್ಟಿ ಇಲ್ಲ ಪಿಂಡ, ಅದು ಮೇಲೆ ಹತ್ತಕ್ಕಾಗತ್ತಾ, ಅಷ್ಟು ಸ್ಟ್ಯಾಮಿನಾ ಇರತ್ತಾ ಅಂದ್ರು. ಎಲ್ಲ 14 ಜನ ಸೆಲೆಕ್ಟ್ ಆದವರಲ್ಲಿ 5 ಜನ ಸೆಲೆಕ್ಟ್ ಆದ ವ್ಯಕ್ತಿಲಿ ಗಣೇಶ್ ಅನ್ನೋನ್ ವ್ಯಕ್ತಿ ಒಬ್ಬ. ಅವರು 4 ಸಲ ಹತ್ಕೊಂಡು ಹೋದ್ರು. ಎಲ್ಲಿ? ಮೌಂಟ್ ಎವರೆಸ್ಟ್ನ. ಅವರಿಗೆ ಪ್ರಶಸ್ತಿನ ಕೊಟ್ರು. 2 ರಾಜ್ಯದವ್ರು ಹೇಳಿದ್ರು, ಆಂಧ್ರದವರು, ತಮಿಳುನಾಡವರು, ಏನಂತ ಹೇಳಿದ್ರು, ನಾವು ನಿಮಗೆ ಜಾಸ್ತಿ ದುಡ್ಡು ಕೊಡ್ತೀವಿ, ಯಾವ ಬಾವುಟನ ಹಾರಿಸ್ಬೇಡಿ, ನಮ್ಮ ರಾಜ್ಯದ ಬಾವುಟನ ಮೌಂಟ್ ಎವರೆಸ್ಟ್ ಮೇಲೆ ಹಾರಿಸ್ಬಿಡಿ, ನಮ್ಮ ಕಡೆಯಿಂದ ಕಳಿಸಿದ್ವಿ ಅಂತ ನಿಮ್ಮ ಮನೆ ಕುಟುಂಬ ನೋಡ್ಕೊಂತೀವಿ ಅಂದ್ರು. ನಾನು ಹೇಳಿಯಲ್ಲ, ನಿಮ್ಮ ಎಂಜಲ್ ನಾಯಿಗೆ ನಾನು ಕೇಳ್ಕೊಳಕ್ ಬೇಕಾಗಿಲ್ಲ. ನಾನು ಸ್ವತಂತ್ರವಾಗಿ ಎಲ್ಲ ಕರ್ನಾಟಕ ಒಂದೇ ಅಲ್ಲ, ಇಡೀ ಭಾರತ ದೇಶದ ಧ್ವಜಗಳನ್ನೆಲ್ಲ ತಗೊಂಡು, ಎಲ್ಲ ರಾಜ್ಯದಲ್ಲದೆ ಪ್ರಪಂಚಾದ್ಯಂತ ಎಲ್ಲ ದೇಶದ ಬಾವುಟನ ತಗೊಂಡು ಅಲ್ಲಿ ಹಾರಿಸಿದ ಏಕೈಕ ವ್ಯಕ್ತಿ ಆ ಗಣೇಶ್. ಯಾಕೆ ಗೊತ್ತಾ? ಪ್ರಕೃತಿನ ನಮಸ್ಕಾರ ಮಾಡ್ಕೊಂಡ. ಆ ಪ್ರಕೃತಿ ಅವನ್ನ ಕಾಪಾಡ್ತು. ಅವನ ಪಕ್ಕದಲ್ಲಿ ಒಂದು ಆಂಗ್ಲೋ ಇಂಡಿಯನ್ ದೇವ್ರ ನಮಸ್ಕಾರ ಮಾಡಿಲ್ಲ. ಐ ವಿಲ್ ಬಿ ಕ್ಯಾಚಿಂಗ್ ಮೌಂಟ್ ಎವರೆಸ್ಟ್ ದಿಸ್ ಟೈಮ್ ಅಂದ. ಎಷ್ಟು ಆಧ್ಯಾತ್ಮಿಕವಾಗಿ ಬೆಳೆದಿರ್ಬೋದು, ನಮಸ್ಕಾರ ಮಾಡಿಲ್ಲ. ಆದ್ರೆ ಇವನೇನ್ ಮಾಡ್ದ ಗೊತ್ತಾ? ಅಮ್ಮ ಪ್ರಕೃತಿ ಮಾತೆ, ನನಗೆ ಸಹಕರಿಸಮ್ಮ, ನಾನು ಆ ಬೆಟ್ಟನ ಹತ್ತಬೇಕು ಅಂದ್ರೆ ನಿನ್ನ ಕೈಲಿಲ್ದೆ ನಾನು ಸಾಧ್ಯ ಇಲ್ಲ. ಯಾವಾಗ ಗುಡುಗು ಬರುತ್ತೋ, ಯಾವಾಗ ಸಿಡಿಲು ಬರುತ್ತೋ, ಯಾವಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೋ, ಯಾವಾಗ ಕತ್ಲಾಗತ್ತೋ, ಯಾವ ಮರ ಬಿದ್ದೋಗುತ್ತೋ ಗೊತ್ತಿಲ್ಲ, ಯಾವ ಐಸ್ ನನ್ನ ಮುಚ್ಕೊಂಡು ಹೋಗುತ್ತೋ ಗೊತ್ತಿಲ್ಲ, ಆದ್ರೆ ನೀನು ಕಾಪಾಡಬಲ್ಲೆ ಅಂತ ಒಂದು ನಮಸ್ಕಾರ ಮಾಡಿ ಮುಂದುವರಿತಾನಲ್ಲ, ಆ ಯಶಸ್ಸು ಇವತ್ತಿಗೂ ಇದೆ. ಮುಂದಿನ ಯಾವತ್ತಾದ್ರೂ ಟಿವಿ ಕಾರ್ಯಕ್ರಮದಲ್ಲಿ ಖಂಡಿತ ಅವ್ರನ್ನ ತೋರಿಸ್ತೀನಿ, ಇದು ಸುಳ್ಳಲ್ಲ ಅನ್ನೋ ಒಂದು ಮಾಧ್ಯಾತ್ಮಕ್ಕೆ. ಎಷ್ಟೇ ಮುಂದುವರೆದ್ರು ಭಗವಂತ ಇಲ್ಲದೆ ಆಧ್ಯಾತ್ಮಿಕವಾಗಿದ್ರೂ ಸಹ ಎಲ್ರಿಗೂ ಬೇಕಾಗಿರೋದು ಶಕ್ತಿ, ಆ ಭಗವಂತನ ಶಕ್ತಿ. ನಾವು ಈ ಕಾಲ ಅಲ್ಲ, ಯಾವ ಕಾಲ ಅಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಬೇಡ ಅಂದಿಲ್ಲ. ಆದರೆ ಕರ್ತವ್ಯದ ಜೊತೆ ಭಗವಂತನ ನಂಬಿಕೆ ಇಟ್ಕೋಬೇಕು. ಆ ನಂಬಿಕೆನೇ ದೇವರು. ಯಾರು ದೇವರು ನೋಡ್ಲೋ ಬಿಡ್ಲೋ, ಇವತ್ತು ತನಕ ನೀವು ಇವನು ದೇವ್ರು ಹಿಂಗಿದ್ದಾನೆ ಹಂಗಿದ್ದಾನೆ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ದೇವ್ರು ಹೇಳ್ತಾನೆ, ನಿರಾಕಾರ ಪರಬ್ರಹ್ಮ ಸ್ವರೂಪ. ನೀನು ಭಾವನೆ ಹೆಂಗಿದೆಯೋ ಹಂಗಿರ್ತೀನಿ. ನಂಬಿದವನಿಗೆ ನಾನು ಭಗವಂತ, ನಂಬದೇ ಇದ್ದವನಿಗೆ ಕರ್ಮ ಒಂದು ಅಂತಾನೆ. ಅದೇ ಒಂದು ನಿಜವಾದ ಸತ್ಯ. ಅದರಿಂದ ವೀಕ್ಷಕರೇ, ಈ ಒಂದು ಮಾತನ್ನು ಹೇಳಿ ನಾನು ಕೈ ಮುಗಿಸ್ತೇನೆ.